ಕಮಲ್ ಹಾಸನ್ ಅವರ ರೀಸೆಂಟ್ ಕಾಂಟ್ರವರ್ಸಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ನಿನ್ನೆ ಕೂಡ ನಾವು ಅದ್ರ ಬಗ್ಗೆ ಮಾತನಾಡಿದ್ವಿ. ಸೊ ಅಲ್ಲಿಂದಾನೇ ಕಂಟಿನ್ಯೂ ಮಾಡೋದಾದರೆ, ಸಾರಿ ಕೇಳ್ದೇ ಅವರು ಕೋರ್ಟ್ಗೆ ಹೋದರು, ಹೈಕೋರ್ಟ್ಗೆ. ಲಾ ಅಲ್ಲಿ ನಾನು ನಂಬಿಕೆ ಇಡ್ತೀನಿ, ನಾನು ತಪ್ಪು ಮಾಡಿಲ್ಲ ಅಂತ. ಬಟ್ ಪರ್ಸ್ನಲಿ ಒಂದು ಫೀಲ್ ಇತ್ತು, ಕೋರ್ಟ್ ಅವರನ್ನೇ ವಾಪಸ್ ಕ್ವಶನ್ ಮಾಡುತ್ತೆ, ನೀವು ಯಾಕೆ ಹೀಗೆ ಹೇಳಿದ್ರಿ ಅಂತ. ಅದನ್ನು ನೆನ್ನೆ ವಿಡಿಯೋನಲ್ಲೂ ನಾನು ಮೆನ್ಷನ್ ಮಾಡಿದ್ದೆ ಕೂಡ. ಬಟ್ ಇಲ್ಲಿ ಹೈಕೋರ್ಟ್ನ ಜಡ್ಜ್ ಅವರು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕ್ಲಾಸ್ನ ತೊಗೊಂಡಿದ್ದಾರೆ ಕಮಲ್ ಹಾಸನ್ ಅವರಿಗೆ ಅಂತ ಹೇಳ್ಬೋದು. ನಿನ್ನೆ ಅವರ ಹಿಯರಿಂಗ್ ಇತ್ತು. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಗಲಾಟೆ ಆಗ್ಬೋದು, ಸೊ ಅದಕ್ಕಾಗಿ ಸೆಕ್ಯೂರಿಟಿನ ಕೊಡಿ ಅಂತ ಅವರು ಕೋರ್ಟ್ನ ಕೇಳಿಕೊಂಡು ಹೋಗಿದ್ರು. ಬಟ್ ಜಡ್ಜ್ ಅವರು, ನೀವು ಕೊಟ್ಟಿರೋ ಹೇಳಿಕೆ ಸರಿ ಇಲ್ಲ, ನೀವೇನಾದರೂ ಹಿಸ್ಟೋರಿಯನ್ನ, ಭಾಷಾ ಪಂಡಿತನ ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋಂಥ ಸಿಚುವೇಶನ್ಗೆ ನಾವ್ಯಾಕೆ ಸೆಕ್ಯೂರಿಟಿನ ಕೊಡಬೇಕು ಅಂತ ಮೊದಲು ಕೇಳಿದ್ದಾರೆ. ಆಲ್ಸೋ ಈ ವಿಷಯನ ನಿಮ್ಮಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮಧ್ಯಾಹ್ನಕ್ಕೆ ಫೈನಲ್ ಹಿಯರಿಂಗ್ನ ಇಟ್ಟರು. ಆ್ಯಂಡ್ ಆ ಗ್ಯಾಪಲ್ಲಿ ಕಮಲ್ ಹಾಸನ್ ಅವರಿಂದ ಒಂದು ಲೆಟರ್ ಬರುತ್ತೆ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ. ಎಗೇನ್ ಅವರು ಅಲ್ಲಿ ಅದನ್ನೇ ರಿಪೀಟ್ ಮಾಡ್ತಾರೆ, ನನಗೆ ಕರ್ನಾಟಕದ ಮೇಲೆ, ಕನ್ನಡದ ಮೇಲೆ ಇರುವಂಥ ಗೌರವ, ಪ್ರೀತಿ ಅದು ತುಂಬ ಪ್ಯೂರ್ ಆಗಿದೆ. ಹಾಗೆಯೇ ರಾಜ್ಕುಮಾರ್ ಅವರನ್ನು, ಶಿವರಾಜ್ ಕುಮಾರ್ ಅವರನ್ನು ಹೊಗಳೋ ಟೈಮ್ನಲ್ಲಿ ಆಡಿರೋವಂಥ ಮಾತುಗಳು ಏನಿದ್ದಾವೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಸೊ ಇದನ್ನು ಅನ್ಯಥಾ ಭಾವಿಸ್ಬೇಡಿ ಅಂತ ಒಂದು ಲೆಟರ್ನ ಬರೆದಿದ್ದಾರೆ ಅವರು. ಬಟ್ ಅಲ್ಲೆಲ್ಲೂ ನನ್ನಿಂದ ತಪ್ಪಾಗಿದೆ, ನಾನು ಕ್ಷಮೆ ಯಾಚಿಸ್ತೀನಿ ಅನ್ನೋ ಲೈನ್ ಇರಲೇ ಇಲ್ಲ. ಸ್ಟಿಲ್ ಅವರು ಇದನ್ನು ಕವರ್ ಅಪ್ ಲೆಟರ್ ಥರನೇ ಕೊಟ್ಟಿದ್ರೆ ವಿನಃ ಅವರು ಹೇಳಿದಂಥ ಮಾತಿನ ತೂಕ ಏನು, ಅದು ಯಾಕೆ ಇಷ್ಟು ಚರ್ಚೆಗೆ ಒಳಗಾಯಿತು, ಯಾಕೆ ನಾನು ಹಾಗೆ ಮಾತನಾಡಬಾರ್ದಿತ್ತು ಅನ್ನೋದು ಅರಿವಾಗಿರೋ ಹಾಗೆ ಕಾಣಲಿಲ್ಲ. ಅಥವಾ ಅರಿವಾಗಿದ್ರೂ ಕೂಡ ಅವರ ಈಗೋ ಸಾರಿ ಕೇಳೋದಕ್ಕೆ ಬಿಡಲಿಲ್ಲ ಅಂತ ಅನಿಸುತ್ತೆ. ಅದು ಆ ಲೆಟರ್ನಿಂದ ಗೊತ್ತಾಗತ್ತೆ ಕೂಡ. ಸೊ ಇಷ್ಟಾದರೆ ಸಾಕಾಗತ್ತೆ ಅಂತ ಅಂದ್ಕೊಂಡ್ರು ಅನಿಸುತ್ತೆ ಕಮಲ್ ಹಾಸನ್ ಅವರು. ಬಟ್ ಜಡ್ಜ್ ಅವರು ಅದಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ ಹಾಗೆ ಜನ ಕೇಳಿದ್ದೇನು ಒಂದು ಸಾರಿ, ಬಟ್ ನಿಮ್ಮ ಆ್ಯಟಿಟ್ಯೂಡ್ ನೋಡಿ, ನೀವು ಬರೆದಿರೋವಂಥ ಲೆಟರ್ ನೋಡಿ, ಅಲ್ಲೆಲ್ಲೂ ಅದನ್ನು ಮೆನ್ಷನ್ ಮಾಡೇ ಇಲ್ಲ. ಇನ್ನು ಈ ಕಾಂಟ್ರವರ್ಸಿಯನ್ನು ನೀವೇ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ನೀವು ಕಮಲ್ ಹಾಸನ್ ಅವರು ಆಗಿರ್ಬೋದು, ಬಟ್ ಇವೆಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿ ಮತ್ತೆ ಹಳೆ ಸ್ಟೇಟ್ಮೆಂಟನ್ನೇ ರಿಪೀಟ್ ಮಾಡಿದ್ದಾರೆ. ನಿಮ್ಮ ಮತ್ತು ಚೇಂಬರ್ ಮಧ್ಯೆ ಈ ಇಶ್ಯೂ ಸಾರ್ಟ್ ಔಟ್ ಆಗೋ ತನಕನೂ ನಾನು ನಿಮ್ಮ ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಿಸಿ ಅಂತ ಯಾರಿಗೂ ಪ್ರೆಷರ್ ಹಾಕೋದಿಲ್ಲ ಅಂತ. ನಿಮ್ಮ ಕಮರ್ಷಿಯಲ್ ಪರ್ಪಸ್ಗೆ ಇಲ್ಲಿಗೆ ಬಂದಿದ್ದೀರಾ, ನೀವೇ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳಿ ಕಳಿಸಿದ್ದಾರೆ. ಈಗ ಅದರ ವಿಚಾರಣೆ ಜೂನ್ 10ಕ್ಕೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಬಟ್ ಅಲ್ಲೂ ಕೂಡ ಕಮಲ್ ಹಾಸನ್ ಅವರು ಅವರದ್ದೇ ಹಠದ ಮೇಲೆ ನಿಂತಿದ್ರು, ಸಾರಿ ಕೇಳೋದು ಮಿಸ್ಟೇಕ್ಗಳಿಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಅಲ್ಲ ಅಂತ. ಅಲ್ಲ, ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಅಲ್ವಾ? ಅವರು ಸ್ಟ್ರೈಟ್ ಆಗಿ ಒಂದು ಲೈನ್ನ ಹೇಳಿದ್ರು, ಅದು ತಪ್ಪು ಅಂತ ಅಷ್ಟೇ ಸ್ಟ್ರೈಟ್ ಆಗಿ ರೆಸ್ಪಾನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಅಷ್ಟೇ ಸ್ಟ್ರೈಟ್ ಆಗಿ ಸಾರಿ ಕೇಳಿದರೆ ಆಗೋಗಿರೋದು. ಜಡ್ಜ್ ಹೇಳಿದ್ದು ಅದನ್ನೇ, ಬಟ್ ಅದನ್ನು ಕೇಳ್ದೇನೆ ಸುತ್ತಿ ಬಳಸಿ ಲೆಟರ್ ಬರೆದಿದ್ದು ಅವರು. ಬಟ್ ಕೊನೆಗೆ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಮೇಲೇ ಹೇಳ್ತಾ ಇದ್ದಾರೆ. ದಟ್ಸ್ ನಾಟ್ ಫೇರ್. ಸೊ ಇವರ ಈ ನಡೆಯಿಂದ ಈಗ ಥಗ್ ಲೈಫ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಸದ್ಯಕ್ಕೆ. ಆ ಡೇಟ್ಗೆ ಅವರು ಕೂಡ ರಿಲೀಸ್ ಮಾಡ್ತಾ ಇಲ್ಲ. ಜೂನ್ 10 ತನಕ ಕಾಯಬೇಕಾಗಿದೆ. ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಿನ್ನೆ ಹೇಳಿದ ಹಾಗೆ ಒಂದು ಯೂಟರ್ನ್ನ ತಗೊಂಡ್ರು ಕಮಲ್ ಅವರು ಒಂದು ಲೆಟರ್ ಬರೆಯೋದ್ರ ಮೂಲಕ. ಬಟ್ ಅದು ಕಂಪ್ಲೀಟ್ ಆಗಿ ಇರಲಿಲ್ಲ. ಸೊ ಈಗ ಮತ್ತೆ ಅದನ್ನು ಕಂಪ್ಲೀಟ್ ಆಗಿ ಮಾಡ್ತಾರಾ, ಅದಕ್ಕಿಂತ ಮುಂಚೆನೇ ಇಶ್ಯೂ ಇಲ್ಲೇ ಸಾಲ್ವ್ ಆಗುತ್ತಾ ಅಂತ ನೋಡಬೇಕಿದೆ. ಕಮಲ್ ಅವರು ಈ ಸಂದರ್ಭದ ಆಳವನ್ನು ಅರ್ಥಕೊಂಡಿದ್ರೆ ಇದು ಇಷ್ಟು ಮುಂದೆ ಹೋಗ್ತಾ ಇರಲಿಲ್ಲ. ಅಂಡ್ ಅವರು ಕೂಡ ಅದನ್ನು ಇಷ್ಟು ಎಳಿತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಅದು ಯಾಕೋ ಅದು ಅವ್ರನ್ನ ತಲುಪಿಲ್ಲ. ತಲೆಯಲ್ಲಿ ಇನ್ನೇನೋ ಇದೆ ಅಂತ ಅನಿಸುತ್ತೆ ಸದ್ಯಕ್ಕೆ. ಹಾಗಾಗಿ ಲೆಟ್ಸ್ ಇದನ್ನು ಎಲ್ಲಿ ತನಕ ಅವರು ಮುಂದುವರಿಸ್ತಾರೆ ಅಂತ. ಇನ್ನು ಮುಂದುವರಿಸೋದು ಅಂದ ತಕ್ಷಣ ನೆನಪಾಗೋದು ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವರು ವಿಜಯ್ ಕುಮಾರ್ ಆಗಿ ಒಂದು ಒಳ್ಳೆ ಕಂಬ್ಯಾಕನ್ನು ಮಾಡಿದರು ಸಲಗ ಸಿನಿಮಾದಿಂದ. ಅದು ಕೂಡ ಅವರೇ ಡೈರೆಕ್ಟ್ ಮಾಡಿದಂಥದ್ದು. ಇಡೀ ಟೀಮನ್ನು ಬಿಲ್ಡ್ ಮಾಡಿ ಕರೆಕ್ಟಾದ ರೀತಿಯಲ್ಲಿ ಪ್ರಮೋಷನ್ಸ್ ಮಾಡಿ ಆ್ಯಂಡ್ ಕೋಟಿಗೊಬ್ಬ 3 ಸಿನಿಮಾದ ಎದುರುಗಡೆ ರಿಲೀಸ್ ಮಾಡಿ ಗೆದ್ದಿದ್ರು. ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದರು ಕಂಬ್ಯಾಕ್ ವಿಷಯದಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಅದರ ನಂತರ ಭೀಮಾ ಚಿತ್ರದಿಂದ ಕೂಡ ಅದು ಕಂಟಿನ್ಯೂ ಆಯಿತು. ಸಿನಿಮಾ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೂ ಕೂಡ ಅದರ ಹಾಡುಗಳಿಂದ, ಆ ಪ್ರಮೋಷನ್ಸ್ನಿಂದ ಆ್ಯಂಡ್ ಅಗೇನ್ ಥಿಯೇಟರ್ಗಳು, ಜನರು ಸಿನಿಮಾಗಳು ಇಲ್ದೇ ಬೇಸತ್ತು ಹೋಗಿದ್ದರಿಂದ ಅದು ಸಕ್ಸಸ್ ಆಯಿತು. ವಿಜಯ್ ಅವರು ಮತ್ತೆ ಗೆದ್ದಿದ್ರು. ಸಲಗಾದಿಂದ ಬಂದಂಥ ಒಂದು ಮೊಮೆಂಟಮ್ ಏನಿತ್ತು ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗಿದ್ರು. ಸೊ ಈ ವಿನ್ನಿಂದ ಈಗ ಅವರು ತಮ್ಮ ಪೊಸಿಷನ್ನ ವಾಪಸ್ ಪಡ್ಕೊಂಡ್ರು ಇಂಡಸ್ಟ್ರಿಯಲ್ಲಿ ಅಂತಲೂ ಹೇಳ್ಬೋದು. ಈಗ ಕೈಯಲ್ಲಿ 3 ಸಿನಿಮಾಗಳಿದ್ದಾವೆ. ಕಾಟೇರ ಸಿನಿಮಾದ ರೈಟರ್ ಜಡೇಶ್ ಕೆ ಹಂಪಿ ಅವರ ಜೊತೆ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾ ಬರ್ತಿದೆ. ಅದು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅಂದ್ಕೊಳ್ತೀನಿ ಬರೋದಕ್ಕೆ. ಇನ್ನು 2 ಚಿತ್ರಗಳು ಅವರದ್ದೇ ಟೀಮ್ ಜೊತೆಗೆ ಬರ್ತಾ ಇದ್ದಾವೆ. ಬಟ್ ಇವುಗಳ ಜೊತೆಗೆ ಅವರು ಎಲ್ಲ ಕಡೆನೂ ತಮ್ಮ ಪ್ರೆಸೆನ್ಸ್ನ ತೋರಿಸ್ತಾ ಇದ್ದಾರೆ, ಇರೋ ಅಡ್ವಾಂಟೇಜ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಮತ್ತೆ ಡೈರೆಕ್ಟರ್ ಆಗಿ ಸಿಟಿ ಲೈಟ್ಸ್ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ತಮ್ಮ ಮಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಕೂಡ ಇಂಡಸ್ಟ್ರಿಗೆ.
ಅಂಡ್ ಅದಕ್ಕೆ ಈಗ ವಿನಯ್ ರಾಜ್ಕುಮಾರ್ ಅವರನ್ನ ಕೂಡ ಸೇರಿಸ್ಕೊಂಡ್ರು. ಪೋಸ್ಟರ್ಸ್ನ ನೋಡಿದ್ರೆ ಇದು ಕೂಡ ವಿಜಯ್ ಅವರ ಝೋನಲ್ಲೇ ಇರುತ್ತೆ ಅಂತ ಅನಿಸ್ತಾ ಇದೆ. ಅಂದ್ರೆ ಸೂರಿ ಅವರ ಝೋನಲ್ಲಿ ರಾ ಆಗಿ ರೂಟೆಡ್ ಆಗಿ. ಅಂಡ್ ಹಾಗೇನೆ ದುನಿಯಾ ವಿಜಯ್ ಅವರ ಇನ್ನೊಬ್ರು ಮಗಳು ಕೂಡ ಈಗ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಅವರು ಈಗ ಯುವರಾಜ್ ಕುಮಾರ್ ಅವರ ಜೊತೆ ನಟಿಸ್ತಾ ಇರೋದು. ಯುವರಾಜ್ ಕುಮಾರ್ ಅವರ 3ನೇ ಸಿನಿಮಾ ದುನಿಯಾ ಸೂರಿ ಅವರ ಜೊತೆ ಒಂದು ತಿಂಗಳ ಹಿಂದೆ ಅನೌನ್ಸ್ ಆಯಿತು. ಸೊ ಅದರಲ್ಲಿ ಈಗ ಇವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಲಾಂಚ್ ಆಗ್ತಾ ಇದ್ದಾರೆ. ಸೊ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಲಾಂಚ್. ಅದರಲ್ಲೂ 2 ಕಡೆ ರಾಜ್ಕುಮಾರ್ ಅವರ ಮೊಮ್ಮಕ್ಕಳೇ ಇದ್ದಾರೆ. ಇನ್ನು ಇವುಗಳನ್ನ ಬಿಟ್ಟು ಈಗ 2 ತಮಿಳು ಸಿನಿಮಾಗಳಲ್ಲಿ ವಿಜಯ್ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಒಂದು ಮೂಕುತಿ ಅಮ್ಮನ್ ಪಾರ್ಟ್ 2, ನಯನತಾರ ಅವರ ಸಿನಿಮಾ. ಮೊದಲ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಬಂದಿತ್ತು. ಈಗ ಅದರದ್ದೇ ಸೀಕ್ವೆಲ್ ಅಲ್ಲಿ ಇವರು ವಿಲನ್ ಆಗಿ ನಟಿಸ್ತಾ ಇದ್ದಾರೆ. ಇನ್ನು 2ನೇದಂದ್ರೆ ಪೂರಿ ಜಗನ್ನಾಥ್ ಅವರ ಮುಂದಿನ ಸಿನಿಮಾ ವಿಜಯ್ ಸೇತುಪತಿ ಅವರ ಜೊತೆ ಮಾಡ್ತಾ ಇರುವಂಥದ್ದು. ಅದಕ್ಕೆ ಒಂದು ದೊಡ್ಡ ಕಾಸ್ಟ್ ಅನ್ನು ತಗೊಂಡು ಬರ್ತಾ ಇದ್ದಾರೆ ಅವರು. ಅಫಿಷಿಯಲ್ ಟೈಟಲ್ ಬೆಗ್ಗರ್ ಅಂತ ಇನ್ನೂ ಆಗಿಲ್ಲ, ಬಟ್ ಸ್ಟಿಲ್ ಓಡಾಡ್ತಾ ಇರೋದಂತೂ ಅದೇ. ಸೊ ಆ ಫಿಲ್ಮಲ್ಲೂ ಕೂಡ ಈಗ ವಿಜಯ್ ಅವರು ವಿಲನ್ ಆಗಿ ನಟಿಸ್ತಾ ಇದ್ದಾರೆ. ಸೊ ಒಂದು ಮರುಜೀವ ಅನ್ನೋ ಥರ ಸಿಕ್ಕಿದೆ ಅವರಿಗೆ. ಆ್ಯಂಡ್ ಅದನ್ನು ಅವರು ಸಖತ್ತಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಫೇಸ್ ಏನಿದೆ ನಾನು ಹೀಗೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಕೂಡ. ಸೊ ಹಾಗಾಗಿ ಅವರ ಟೀಮ್ ಜೊತೆಗೆ ಒಳ್ಳೆ ಡಿಸಿಷನ್ಗಳನ್ನು ತಗೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಮಗೆ ಕ್ರೌಡ್ ಪುಲ್ಲರ್ಸ್ ಬೇಕು, ಎಲ್ಲರೂ ಆಕಾಶನೇ ತಲುಪಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹತ್ರ ಇರೋ ಮರನ ಹತ್ತಿದ್ರು ಸಾಕು, ಆವಾಗಲೇ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ, ಡೀಸೆಂಟ್ ನಂಬರ್ಸ್ ಬರುತ್ತೆ. ಇಫ್ ಇಟ್ ಆಲ್ ಅವರ ಜಜ್ಮೆಂಟ್ ಸರಿ ಆಗ್ತಾ ಹೋಯಿತು ಅಂದರೆ ಆ ನಂಬರ್ಸ್ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಲೆಟ್ಸ್ ಸಿ ವಿಜಯ್ ಅವರಿಗೆ ಈ ಮೊಮೆಂಟಮ್ ಏನು ಸಿಕ್ಕಿದೆ, ಅವರಿಗೆ ಈ ಪೊಸಿಷನ್ ಏನು ಮತ್ತೆ ವಾಪಸ್ ಬಂದಿದೆ, ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ತಾರಾ ಅಂತ. ಇನ್ನು ಪೊಸಿಷನ್ ಅಂದ ತಕ್ಷಣ ನೆನಪಾಗೋದು ನಮ್ಮ ಹೊಂಬಾಳೆ ಫಿಲ್ಮ್ಸ್. ಇಲ್ಲಿಂದ ಸ್ಟಾರ್ಟ್ ಆಗಿ ಈಗ ಇಡೀ ಇಂಡಿಯನ್ ಮಾರ್ಕೆಟ್ನಲ್ಲೇ ಒಂದು ಒಳ್ಳೆ ಪೊಸಿಷನ್ನ ತಗೊಂಡಿರೋವಂಥ ಒಂದು ಪ್ರೊಡಕ್ಷನ್ ಹೌಸ್. ಅವರಿಂದ ಹೆವಿ ಬಜೆಟ್ ಇರೋ ಸಿನಿಮಾಗಳು ರೆಡಿ ಆಗ್ತಾ ಇದ್ದಾವೆ. ಅವರು ಕೂಡ ಸಾಕಷ್ಟು ಕೊಲಾಬ್ರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ಸ್ಟ್ಯಾಂಪ್ನ ಹಾಗೆ ಒತ್ತುತ್ತಾ ಇದ್ದಾರೆ ಎಲ್ಲ ಕಡೆನೂ. ರೀಸೆಂಟಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ರು. ಹೋದ ವರ್ಷ ಬಘೀರ ಬಂತು. ಇನ್ನು ಈ ಸಾರಿ ಕಾಂತಾರ ಚಾಪ್ಟರ್ 1 ಪ್ಲ್ಯಾನ್ ಆಗಿದೆ. ಇದೇ ನಿಟ್ಟಿನಲ್ಲಿ ಇವರ ಲೈನಪ್ ಕೂಡ ದೊಡ್ಡದಾಗಿ ಕಾಣ್ತಾ ಇದೆ. ಆ್ಯಂಡ್ ಅಗೇನ್ ಅದರ ಜೊತೆಗೆ ಈಗ ಇವರು ರಿತಿಕ್ ರೋಷನ್ ಅವರ ಜೊತೆಗೇನು ಒಂದು ಸಿನಿಮಾವನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಕೂಡ. ಇಂಡಿಯಾದಲ್ಲಿರೋ ಆ್ಯಕ್ಷನ್ ಹೀರೋಗಳಲ್ಲಿ ರಿತಿಕ್ ಅವರು ತುಂಬಾ ಮುಂದೆ ನಿಲ್ತಾರೆ. ಬಟ್ ಅವರು ಇಷ್ಟಪಟ್ಟು ಮಾಡುವಂಥ ಕೆಲವು ಸಿನಿಮಾಗಳಿಂದ ಆ್ಯಂಡ್ ಅವರನ್ನು ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡೋಕ್ಕೆ ಬರದೇ ಇರೋದ್ರಿಂದ ಅವರು ಅವರ ಪೊಟೆನ್ಷಿಯಲ್ನ ಮುಟ್ತಾ ಇರಲಿಲ್ಲ. ಧೂಮ್ 2, ಬ್ಯಾಂಗ್ ಬ್ಯಾಂಗ್ ಆ್ಯಂಡ್ ವಾರ್ ಸ್ವಲ್ಪ ಆ ಆ್ಯಂಗಲ್ನ ಟಚ್ ಮಾಡಿದರು. ಸ್ಟಿಲ್ ಧೂಮ್ 2ನ ಬಿಟ್ಟರೆ ಅವರ ಪೊಟೆನ್ಷಿಯಲ್ಗೆ ತಕ್ಕಂಥ ಆ್ಯಕ್ಷನ್ ಫಿಲ್ಮ್ಸ್ ಇನ್ನೂ ಅವರಿಗೆ ಸಿಕ್ಕಿಲ್ಲ, ಬಿದ್ದಿಲ್ಲ. ಸೊ ಈಗ ಹೊಂಬಾಳೆ ಫಿಲ್ಮ್ಸ್ ಇವರ ಜೊತೆ ಕೊಲಾಬ್ರೇಟ್ ಆಗಿರೋದು ರಿತಿಕ್ ಅವರ ಫ್ಯಾನ್ಸ್ಗೆ ಹಬ್ಬ ತಂದಿದೆ ಅಂತಲೇ ಹೇಳಬೇಕು. ಪ್ರಮೋಷನ್ಸ್, ಪ್ರೆಸೆಂಟೇಷನ್, ಹಾಗೆ ಆ ಸೂಪರ್ ಸ್ಟಾರ್ ಅನ್ನೋ ರೆಸ್ಪೆಕ್ಟ್, ಆ ನಂಬರ್ಸ್ ಎಲ್ಲದರಲ್ಲೂ ಹಿಂದೆ ಉಳಿತಾ ಇದ್ರು ಹಿಂದಿ ಪ್ರೊಡಕ್ಷನ್ ಹೌಸ್ಗಳು. ಬಟ್ ಹೊಂಬಾಳೆ ಮೇಲೆ ಆ ನಂಬಿಕೆಯನ್ನು ಇಡಬಹುದು. ಒಂದು ಒಳ್ಳೆ ಸ್ಕ್ರಿಪ್ಟ್ ಜೊತೆ ಆ್ಯಕ್ಷನ್ ಫಿಲ್ಮ್ನ ಕೊಟ್ಟರೆ ಅದು ಎಲ್ಲಿಗೋ ಹೋಗುತ್ತೆ ರಿತಿಕ್ ಅವರ ಪ್ರೆಸೆನ್ಸ್ನಿಂದ. ಇನ್ನು ಇದಲ್ಲದೆ ಹೊಂಬಾಳೆಯವರ ಲೈನಪ್ ಸಖತ್ತಾಗೆ ಕಾಣ್ತಾ ಇದೆ. ಆ್ಯಂಡ್ ಅದರಲ್ಲಿ ಒಂದು ಸರ್ಪ್ರೈಸ್ ಕೂಡ ಇದ್ದ ಹಾಗಿದೆ. ಸೊ ಅಫ್ಕೋರ್ಸ್ ಗೊತ್ತಿರೋ ಹಾಗೆ ಕಾಂತಾರ ಚಾಪ್ಟರ್ 1 ಬರ್ತಾ ಇದೆ. ಆ್ಯಂಡ್ ಇನ್ನು ಕನ್ಫರ್ಮ್ ಆಗದೇ ಓಡಾಡ್ತಾ ಇರೋಂಥ ವಿಷಯ ಅಂದರೆ ಅದು ಈ ಸಿನಿಮಾ 2 ಪಾರ್ಟ್ಗಳಲ್ಲಿ ಬರುತ್ತೆ ಅಂತ. ಕಾಂತಾರ ಚಾಪ್ಟರ್ 1 ಪಾರ್ಟ್ 1 ಆ್ಯಂಡ್ ಕಾಂತಾರ ಚಾಪ್ಟರ್ 1 ಪಾರ್ಟ್ 2 ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಅದರ ಬಗ್ಗೆ ಈಗಲೇ ಮಾತಾಡೋದು ಬೇಡ, ಸ್ಟ್ರಾಂಗ್ ಸೋರ್ಸ್ ಅಂತ ಸಿಕ್ಕಾಗ ಮಾತಾಡೋಣ. ಇನ್ನು ಸಲಾರ್ 2 ಇದೆ. ಐ ಥಿಂಕ್ NTR ನೀಲ್ ಆದ ತಕ್ಷಣ ಇದು ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆಯೇ ಅದನ್ನು ಸೇರಿ ಪ್ರಭಾಸ್ ಅವರ ಜೊತೆಗೇನೆ 3 ಸಿನಿಮಾ ಇದ್ದಾವೆ ಹೊಂಬಾಳೆ ಅವರದ್ದು. ಆ ರೀತಿಯೇ ಕೊಲಾಬ್ರೇಟ್ ಆಗಿದ್ದಾರೆ ಅವರು. ಹಾಗೆಯೇ ರಿಷಬ್ ಶೆಟ್ಟಿ ಅವರ ಜೊತೆನೂ 3 ಸಿನಿಮಾಗಳಿಗಾಗಿ ಕೊಲಾಬ್ರೇಟ್ ಆಗಿರೋದು. ಒಂದು ದೊಡ್ಡ ಪ್ರಾಜೆಕ್ಟ್ ಬರುತ್ತೆ. ಮೇ ಬಿ ಕಾಂತಾರ ರಿಲೀಸ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಕ್ಕೋಸ್ಕರ. ಇನ್ನು ಅಫ್ಕೋರ್ಸ್ ಅನ್ಫಿನಿಶ್ಡ್ ಬಿಸ್ನೆಸ್ ಒಂದು ಇದೆ, KGF ಚಾಪ್ಟರ್ 3. ಆ್ಯಂಡ್ ಈಗ ರಿತಿಕ್ ರೋಷನ್ ಅವರ ಜೊತೆ ಒಂದು ಸಿನಿಮಾ ಅನೌನ್ಸ್ ಆಗಿದೆ. ಸೊ ದೇರ್ ಆನ್ ಅ ರೋಲ್. ಹಾಗೇನೆ ಈ ಥರ ದೊಡ್ಡ ಕೊಲಾಬ್ರೇಷನ್ಸ್ನ ಮಧ್ಯ ಆಗಾಗ ನಮ್ಮಲ್ಲೂ ಕೂಡ ರೀಜ್ನಲ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಲಿ, ವರ್ಷಕ್ಕೆ 2 ಅನ್ನೋ ಹಾಗೆ ಆ ಪ್ಲ್ಯಾನ್ ಇದೆ ಅಂತಲೂ ನಾನು ಅಂದ್ಕೊಳ್ತೀನಿ. ಲೆಟ್ಸ್ ಹೋಪ್, ನೋಡುವ ಮುಂದೆ ಇವರು ಪ್ರೊಡ್ಯೂಸ್ ಮಾಡುವಂಥ ಕನ್ನಡ ಸಿನಿಮಾ ಯಾವುದು ಅಂತ, ಹಾಗೆ ಯಾರ ಜೊತೆ ಅಂತ. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ಟಾಪಿಕ್ಸ್ ಇವತ್ತಿಗೆ. ಇನ್ನು ನಿಮಗೆ ಇವುಗಳ ಬಗ್ಗೆ ಏನಾದರೂ ಹೇಳೋಕ್ಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಓದೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಸ್ ಯೂಶುವಲ್. ಮತ್ತೆ ಸಿಗೋಣ.